ಅಂಧಭಕ್ತರಿಗೆ ನಡುಕ ಹುಟ್ಟಿಸಿದ್ದ 76 ವರ್ಷದ ರಾಯ್. ಸುದ್ದಿ ಮಾಡ್ತಿದ್ದವರೇ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಆಗ್ತಿದ್ದಾರೆ. ಸ್ವತಂತ್ರ ಪತ್ರಿಕೋದ್ಯಮ ಈ ಕಾಲದ ಭರವಸೆಯಾಗಿದೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಶ್ರೀ ಪವಿತ್ರ. ಪತ್ರಕರ್ತ ಪ್ರಣಯ್ ರಾಯ್ ಅವರಿಗೆ ಈಗ 76ರ ಹರೆಯ. ಈ ವಯಸ್ಸಲ್ಲೂ ಒಂದು ಕೈಯಲ್ಲಿ ಮೈಕು, ಇನ್ನೊಂದು ಕೈಯಲ್ಲಿ ಮೊಬೈಲ್ ಹಿಡಿದು ಉತ್ಸಾಹಿ ವರದಿಗಾರನಂತೆ ಖುದ್ದಾಗಿ ಕಣಕ್ಕಿಳಿದು ಚುನಾವಣೆಯನ್ನು ಕವರ್ ಮಾಡ್ತಿದ್ದಾರೆ. ಇದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಸುದ್ದಿ ಮಾಡ್ತಿದ್ದವರೇ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಆಗ್ತಿದ್ದಾರೆ, ಸದ್ದು ಮಾಡ್ತಿದ್ದಾರೆ. ಪ್ರಣಯ್ ರಾಯ್ NDTV ಕಟ್ಟಿ ನಿಲ್ಲಿಸಿದ ಕಲಿ. ಅದು ಒಂದು ಕಾಲದ ಪ್ರತಿಷ್ಠಿತ ಸುದ್ದಿ ಸಂಸ್ಥೆ. ಕೇವಲ ಸುದ್ದಿವಾಹಿನಿಯಷ್ಟೇ ಅಲ್ಲ, ಜನರ ನಂಬಿಕೆಯ ಸಂಕೇತವಾಗಿತ್ತು. ಸತ್ಯಕ್ಕೆ ಹತ್ತಿರವಾದ ವರದಿಗಾರಿಕೆಗೆ ಹೆಸರಾಗಿತ್ತು. ಪ್ರಚೋದನೆಗಿಂತ ಮಾಹಿತಿ ಮತ್ತು ವಿಶ್ಲೇಷಣೆಗೆ ಒತ್ತು ಕೊಡ್ತಾ ಇತ್ತು. ವಿಷಯ ಮಂಡನೆಯಲ್ಲಿ ಶಾಂತ ಶೈಲಿ ರೂಢಿಸಿಕೊಂಡಿತ್ತು. ಅದರಲ್ಲೂ ಭಾರತೀಯ ಚುನಾವಣಾ ಡೇಟಾ ವಿಶ್ಲೇಷಣೆಯಲ್ಲಿ ಮುಂಚೂಣಿಯಲ್ಲೇ ಇತ್ತು. ಪ್ರಭುತ್ವದ ವಿರುದ್ಧ ಪ್ರಶ್ನಿಸೋ ಧೈರ್ಯವನ್ನ ಮೈಗೂಡಿಸಿಕೊಂಡಿತ್ತು. ಆ ಸುದ್ದಿ ಸಂಸ್ಥೆಯ ಭಾಗವಾಗೋದು, ಅಲ್ಲಿಯ ಚರ್ಚೆಗಳಲ್ಲಿ ಗುರುತಿಸಿಕೊಳ್ಳೋದು ಹೆಮ್ಮೆಯ ವಿಷಯ ಅಂತ ಅನ್ನಿಸ್ತಾ ಇತ್ತು. ಅಂಥ ಸುದ್ದಿ ಸಂಸ್ಥೆಯ ಮುಖ್ಯಸ್ಥ ಕಮ್ ಮಾಲೀಕ ಪ್ರಣಯ್ ರಾಯ್ ಅತ್ಯಂತ ಪ್ರಭಾವಿ ಮತ್ತು ವರ್ಚಸ್ವಿ ಪತ್ರಕರ್ತ ಅಂತ ಹೆಸರು ಪಡೆದಿದ್ರು. ಇಂಥ ಪ್ರಭಾವಿ ಪತ್ರಕರ್ತರನ್ನ ಒಳಗೊಂಡಂಥ NDTV ಸುದ್ದಿ ಸಂಸ್ಥೆ ಕೊಂಚ ಮಟ್ಟಿಗೆ ಎಡಪಂಥೀಯ ವಿಚಾರಧಾರೆಯತ್ತ ಒಲವನ್ನು ಇಟ್ಕೊಂಡಿತ್ತು. ಪ್ರಗತಿಪರ ಮತ್ತು ಜಾತ್ಯತೀತ ಮೌಲ್ಯಗಳನ್ನು ಅಳವಡಿಸಿಕೊಂಡಿತ್ತು. 2014ರ ನಂತರ ಇದು ಬದಲಾದ ಭಾರತದಲ್ಲಿ ಪ್ರಧಾನಿ ಮೋದಿಯವರ ಕೆಂಗಣ್ಣಿಗೆ ಗುರಿಯಾಗತ್ತೆ. ಹಣಕಾಸು ಮತ್ತು ಮಾಲೀಕತ್ವದ ವಿವಾದಗಳನ್ನು ಮುನ್ನೆಲೆಗೆ ತಂದು ಸಂಸ್ಥೆ ಮೇಲೆ ED, IT ದಾಳಿ ಮಾಡಿಸಲಾಗತ್ತೆ. ಅದು ಗೋಧಿ ಮೀಡಿಯಾಗಳಲ್ಲಿ ದೊಡ್ಡ ಮಟ್ಟದ ಸುದ್ದಿ ಆಗತ್ತೆ. ಪ್ರಭುತ್ವವನ್ನು ಪ್ರಶ್ನಿಸ್ತಾ ಇದ್ದಂಥ ಪತ್ರಕರ್ತರ ನೈತಿಕ ಸ್ಥೈರ್ಯವನ್ನು ಕುಗ್ಗಿಸಲಾಯಿತು. ಕೊನೆಗೆ ಸಂಸ್ಥೆಯನ್ನ ಮೋದಿ ಆಪ್ತ ಅದಾನಿಗೆ ಮಾರಿ ಹೊರಬರುವಂಥ ಸಂದರ್ಭವನ್ನು ಸೃಷ್ಟಿಸಲಾಯಿತು. NDTVಯಿಂದ ಹೊರಬಂದ ನಂತರ ಪ್ರಣಯ್ ರಾಯ್ ಅವರ ಚಾಲ್ತಿ, ವರ್ಚಸ್ಸು, ಪ್ರಭಾವ ಕರಗತೊಡಗಿತು. ಖಿನ್ನತೆ ಆವರಿಸಿ ಮನೆಯಿಂದ ಹೊರಬರದ ಸ್ಥಿತಿ ನಿರ್ಮಾಣ ಆಯಿತು. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ ಎರಡು ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಜೀವನದಲ್ಲಿ ಏರಿಳಿತಗಳು ಸಾಮಾನ್ಯ ಅಂತ ಪ್ರಣಯ್ ರಾಯ್ ವಿಶ್ರಾಂತಿ ಜೀವನದತ್ತ ಮನಸ್ಸು ಹರಿಸಬಹುದಿತ್ತು. ಆದರೆ ಅವರೊಳಗಿದ್ದಂಥ ಪತ್ರಕರ್ತ ಅವರನ್ನು ಸುಮ್ಮನಿರೋಕೆ ಬಿಡಲಿಲ್ಲ. ಡಿಜಿಟಲ್ ಮಾಧ್ಯಮದ ಮೊರೆ ಹೋದರು. ತಮ್ಮದೇ ಆದ ಡಿಕೋಡರ್ ಅನ್ನೋ ಯೂಟ್ಯೂಬ್ ಚಾನೆಲನ್ನು ಶುರು ಮಾಡಿದ್ರು. ಅದರಲ್ಲೂ 5 ರಾಜ್ಯಗಳ ಚುನಾವಣಾ ದಿನಾಂಕ ಪ್ರಕಟ ಆಗ್ತಾ ಇದ್ದಂತೆ ವಯಸ್ಸನ್ನೂ ಲೆಕ್ಕಿಸದೆ ಮೈ ಕೊಡವಿ ಎದ್ದು ನಿಂತರು. ಮೈಕ್ ಮತ್ತು ಮೊಬೈಲ್ ಹಿಡಿದು ಖುದ್ದು ವರದಿ ಮಾಡಲಿಕ್ಕಾಗಿ ಹೊರಟೇ ಬಿಟ್ರು. ಕೇರಳ, ತಮಿಳುನಾಡು, ಪಶ್ಚಿಮ ಬಂಗಾಳದಂಥ ಮತದಾರರ ಜೊತೆಗೆ ಕೂತು ಚುನಾವಣಾ ಚಿತ್ರಗಳನ್ನ, ತಾಜಾ ಸುದ್ದಿಗಳನ್ನ ದೇಶಕ್ಕೆ ಹಂಚತೊಡಗಿದ್ರು. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಅಂತಂದ್ರೆ ಪ್ರಣಯ್ ರಾಯ್ ಅವರ ಸುದ್ದಿಗಳು ಮುಖ್ಯ ವಾಹಿನಿಗಳಿಗಿಂತ ಹೆಚ್ಚಿನ ವಿಶ್ವಾಸಾರ್ಹತೆಯನ್ನು ಹೊಂದಿದೆ. ಇವರ ನ್ಯಾಯ ಮತ್ತು ನಿಷ್ಠುರದ ಧ್ವನಿ ಸ್ವತಂತ್ರ ಪತ್ರಿಕೋದ್ಯಮದ ಬ್ರ್ಯಾಂಡ್ ಆಗ್ತಾ ಇದೆ. ಅವರ ಜನಪರ ನಿಲುವು ಎಲ್ಲರಿಗೂ ಇಷ್ಟವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪ್ರಣಯ್ ರಾಯ್ ಅವರ ವೃತ್ತಿ ಧರ್ಮ ಮತ್ತು ಬದ್ಧತೆ ಮರುಮೌಲ್ಯಮಾಪನಗೊಳ್ತಾ ಇದೆ, ಮೆಚ್ಚುಗೆಗೆ ಪಾತ್ರವಾಗ್ತಾ ಇದೆ. ಇತ್ತೀಚಿನ ವರ್ಷಗಳಲ್ಲಿ ಭಾರತೀಯ ಮಾಧ್ಯಮ ಕ್ಷೇತ್ರ ರಾಜಕೀಯ ಮತ್ತು ಕಾರ್ಪೊರೇಟ್ ಪ್ರಭಾವಕ್ಕೆ ಒಳಗಾಗಿದೆ. ಸುದ್ದಿಗಳ ಸ್ವರೂಪ ಬದಲಾಗ್ತಾ ಇದೆ ಅನ್ನೋ ಗಂಭೀರ ಟೀಕೆಗಳು ಕೇಳಿಬರ್ತಾ ಇದೆ. ಮಾಧ್ಯಮಗಳು ಅಧಿಕಾರಸ್ಥರ ಮಡಿಲ ಮಾಧ್ಯಮಗಳಾಗಿ ದಿಕ್ಕು ತಪ್ಪುತ್ತಿರೋದ್ರ ಬಗ್ಗೆ ಸಮಾಜದ ಆತಂಕ ಹೆಚ್ಚಾಗ್ತಾ ಇದೆ. ವಿಶ್ವಾಸಾರ್ಹತೆ, ನಿಷ್ಠುರತೆ ಮತ್ತು ಸಂಪಾದಕೀಯ ಸ್ವಾತಂತ್ರ್ಯ ಅನ್ನೋ ಮೌಲ್ಯಗಳು ದಿನದಿಂದ ದಿನಕ್ಕೆ ಚರ್ಚೆಯ ವಿಷಯಗಳಾಗ್ತಾ ಇದೆ. ಈ ಹಿನ್ನೆಲೆಯಲ್ಲೇ ಪ್ರಣಯ್ ರಾಯ್ ಅವರಂಥ ಪತ್ರಕರ್ತರ ಸ್ವತಂತ್ರ ಧ್ವನಿಗಳ ಅಗತ್ಯ ಅನಿವಾರ್ಯವಾಗ್ತಾ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಪ್ರಣಯ್ ರಾಯ್ ಒಬ್ಬರೇ ಅಲ್ಲ, ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಹೋದಂಥ ಅತ್ಯಂತ ನಿಖರವಾಗಿ ಸ್ಪಷ್ಟವಾದ ಕರಾರುವಕ್ಕಾಗಿ ವಿಚಾರ ಮಂಡಿಸುವಂಥ ಸ್ವತಂತ್ರ ಪತ್ರಕರ್ತರ ದಂಡು ಮೋದಿಯಿಂದ ಭಾರತವನ್ನು ಬಚಾವ್ ಮಾಡೋ ಕಾರ್ಯದಲ್ಲಿ ನಿರತವಾಗಿದೆ. ಮುಖ್ಯ ದಾರಿಯ ಮಾಧ್ಯಮಗಳ ಹೊರತಾಗಿ ಸ್ವತಂತ್ರವಾಗಿ ಕೆಲಸ ಮಾಡುತ್ತಾ ತಮ್ಮದೇ ವೇದಿಕೆಗಳನ್ನು ನಿರ್ಮಿಸಿಕೊಂಡಂಥ ಪತ್ರಕರ್ತರಲ್ಲಿ ಪ್ರಮುಖರಾದವರು ಅಂತಂದ್ರೆ ರವೀಶ್ ಕುಮಾರ್, ಧ್ರುವ್ ರಾಠಿ, ಭರ್ಕಾದತ್, ಫಾಜೆ ಡಿಸೋಜಾ, ಅಜಿತ್ ಅಂಜುಮ್, ಪುಣ್ಯ ಪ್ರಸೂನ್ ಭಾಜಿಪೈ, ಅಭಿಸರ್ ಶರ್ಮಾ, ಅಶ್ರಫ್ ಖಾನುಮ್ ಶೆರ್ವಾನಿ, ನೇಹಾ ದೀಕ್ಷಿತ್ ಮತ್ತು ಜೋಸಿ ಜೋಸೆಫ್.
ಸೊ ಇವತ್ತು ದೇಶದಲ್ಲಿ ಆಳುವಂಥ ಪಕ್ಷದ ವಿರುದ್ಧ ಬಹಳ ದೊಡ್ಡ ಜನದನಿಯಾಗಿ ಹೊರಹೊಮ್ಮಿದವರು 51ರ ಹರಿಯದ ರವೀಶ್ ಕುಮಾರ್. ಇವರು NDTVಯ ಭಾಗವಾದಾಗ ಪತ್ರಿಕೋದ್ಯಮದ ವಲಯದಲ್ಲಿ ಪರ ವಿರೋಧ ನಿಲುವುಗಳಿದ್ವು. ಪ್ರಣಯ್ ರಾಯ್ ಮೇಲೆ ಹಣಕಾಸಿನ ವಹಿವಾಟಿಗೆ ಸಂಬಂಧಿಸಿದ ಕೆಲ ಆರೋಪಗಳೂ ಇದ್ವು. ತುಂಬಾ ಚೆನ್ನಾಗಿ ಇಂಗ್ಲಿಷ್ ಬಲ್ಲ, ಮಾತಿನ ಚಮತ್ಕಾರದಿಂದಾನೇ ಎಲ್ಲರನ್ನ ಗೆಲ್ಲುವ ಮರೆಸುವ ಚತುರ ಅನ್ನೋ ಮಾತು ಇತ್ತು. ಜೊತೆಗೆ ಎಡಪಂಥೀಯ ಬುದ್ಧಿಜೀವಿ ವಲಯ ಹಾಗೂ ಉನ್ನತ ಅಧಿಕಾರಿಗಳ ಎಲಿಟ್ ಗ್ರೂಪ್ಗಳನ್ನು ಬುದ್ಧಿವಂತಿಕೆಯಿಂದ ಬಳಸಿಕೊಂಡು ಕಂಫರ್ಟ್ ಝೋನ್ನಲ್ಲಿ ಕೂಲಾಗಿದ್ದಾರೆ ಅನ್ನೋ ಅಪವಾದವೂ ಇತ್ತು. ಜೊತೆಗೆ ಬಹುಜನರಿಂದ ದೂರ ಎಂಬ ದೂರೂ ಇತ್ತು. ಸೊ ಈ ಕೊರತೆಯನ್ನು ನೀಗಿಸಿದವರು ರವೀಶ್ ಕುಮಾರ್. ಇವರ ಸರಳ ಹಿಂದಿ ಮಾತು, ತಣ್ಣಗಿನ ನಿರೂಪಣೆ, ವಿಷಯವನ್ನು ಸ್ಪಷ್ಟವಾಗಿ ನೇರವಾಗಿ ವೀಕ್ಷಕರ ಎದೆಗಿಳಿಸೋ ಬಗೆ ಬೆರಗುಗುಟ್ಟಿಸುವಂಥದ್ದು. ಅದರಲ್ಲೂ ಅವರು ಆಯ್ಕೆ ಮಾಡ್ಕೊಳ್ತಾ ಇದ್ದಂಥ ವಿಷಯಗಳು, ಮಂಡಿಸ್ತಾ ಇದ್ದಂಥ ರೀತಿ, ಅವು ಬರೀ ಕಾರ್ಯಕ್ರಮಗಳೆಲ್ಲ, ಸಾಮಾನ್ಯ ಜನರ ನೋವು, ಸಂಕಟ, ಸಮಸ್ಯೆಗಳತ್ತ ಬೆಳಕು ಚೆಲ್ಲುತ್ತಲೇ ಪತ್ರಿಕೋದ್ಯಮವನ್ನು ಪಳಗಿಸಿದಂಥವು. ಸೊ ಜನರು ಮತ್ತು ಸರ್ಕಾರದ ನಡುವೆ ಸೇತುವೆಯಂತೆ ಕೆಲಸ ಮಾಡುತ್ತಾ ಸರ್ಕಾರದ ಯೋಜನೆಗಳ ಮಾಹಿತಿ ಜನರಿಗೂ, ಜನರ ಸಮಸ್ಯೆಗಳನ್ನು ಸರ್ಕಾರಕ್ಕೂ ತಲುಪಿಸುವಂಥದ್ದು. ಸೊ ಅಧಿಕಾರದಲ್ಲಿರುವವರನ್ನ ಪ್ರಶ್ನಿಸೋದು ಪ್ರಜಾಪ್ರಭುತ್ವದ ಬಹಳ ಮುಖ್ಯ ಅಂಶ ಅನ್ನೋದನ್ನ ಪತ್ರಕರ್ತರಿಗೆ ಪಾಠ ಹೇಳ್ಕೊಡುತ್ತಾ ಹೆಚ್ಚು ಕಡಿಮೆ ಸತ್ತೇ ಹೋಗಿದ್ದ ಗ್ರೌಂಡ್ ರಿಪೋರ್ಟಿಂಗ್ನ ಮಹತ್ವವನ್ನ ಮನದಟ್ಟು ಮಾಡಿಸಿದ ಕಾರ್ಯಕ್ರಮಗಳು. ಇಂದು ಇದೇ ಗ್ರೌಂಡ್ ರಿಪೋರ್ಟಿಂಗ್ನತ್ತ ಅವರ ಒಂದು ಕಾಲದ ಬಾಸ್ ಪ್ರಣಯ್ ರಾಯ್ ಹೆಜ್ಜೆ ಇಟ್ಟು ಮೆಚ್ಚುಗೆಗೆ ಪಾತ್ರರಾಗ್ತಿದ್ದಾರೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬಲಗೊಳಿಸ್ತಿದ್ದಾರೆ. ಇನ್ನು 32ರ ಹರಿಯದ ಧ್ರುವರಾಠಿ ಎನ್ನುವಂಥ ಯುವಕನ ಸಾಮಾಜಿಕ ಕಾಳಜಿ, ರಾಜಕೀಯ ಚಿಂತನೆ ಮತ್ತು ಪರಿಸರ ಸಮಸ್ಯೆಗಳ ಕುರಿತ ವಿಡಿಯೋಗಳು ದಾಖಲೆಗಳನ್ನಿಟ್ಟು ವಿಷಯ ಮಂಡಿಸೋ ಬಗೆ ಬೆರಗು ಹುಟ್ಟಿಸುವಂಥದ್ದು. ಒಂದೊಂದು ವಿಡಿಯೋಗಳು ಲಕ್ಷಾಂತರ ನೋಡುಗರನ್ನು ತಲುಪಿ ಜಾಗೃತಿಯನ್ನು ಉಂಟು ಮಾಡ್ತಾ ಇರೋದು ಸ್ವತಂತ್ರ ಪತ್ರಿಕೋದ್ಯಮ ಸಾಗಬೇಕಾದ ದಿಕ್ಕನ್ನು ಸ್ಪಷ್ಟಪಡಿಸ್ತಾ ಇದೆ. ಇದು ಒಬ್ಬ ವ್ಯಕ್ತಿಯ ಸಾಧನೆಗೆ ಮಾತ್ರ ಸೀಮಿತ ಅಲ್ಲ, ಇದು ಭಾರತೀಯ ಮಾಧ್ಯಮದ ಆತ್ಮಾವಲೋಕನಕ್ಕೂ ಅಗತ್ಯವಾಗಿದೆ. ಸ್ವತಂತ್ರ ಪತ್ರಿಕೋದ್ಯಮ ಈ ಕಾಲದ ಭರವಸೆಯಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.